ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಆಲ್ ಇನ್ ಒನ್ ಕಾಮರ್ಸ್. ಸೊ ತಾವೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ, ಆಲ್ರೆಡಿ ಗೊತ್ತಿಲ್ಲದೆ ಇದ್ರೆ ಕೇಳ್ಕೊಳ್ಳಿ. ಕೆಸೆಟ್ 2026 ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಕಾಲ್ ಮಾಡಿರೋದು ಗೊತ್ತಿರೋ ವಿಚಾರನೆ. ಸೊ ಕೆಸೆಟ್ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ತಪ್ಪದೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಸೊ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಸೆಟ್ ಕಾಲ್ ಮಾಡಿದ್ದಾರೆ 2026ಗೋಸ್ಕರ. ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಕ್ಕಂತಹ ಕನ್ಸು ಕಾಣ್ತಾ ಇದ್ದೀರಾ, ಕಂಪಲ್ಸರಿಯಾಗಿ ತಾವೆಲ್ಲರೂ ಕೂಡ ಅಪ್ಲೈ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಹಾಗಿದ್ರೆ ಅಪ್ಲೈ ಮಾಡಬೇಕು ಅಂತ ಹೇಳಂದ್ರೆ ಏನೆಲ್ಲ ಕ್ವಾಲಿಟೀಸ್ಗಳು ಬೇಕು, ಏನೆಲ್ಲ ಕ್ವಾಲಿಫಿಕೇಷನ್ಸ್ ಬೇಕು, ಏನೆಲ್ಲ ಎಲಿಜಿಬಿಲಿಟಿ ಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಅದಕ್ಕಿರ್ತಕ್ಕಂತಹ ಡೇಟ್ಗಳೇನು, ಅದೆಲ್ಲರ ಬಗ್ಗೆ ಒಂದು 10 ನಿಮಿಷದಲ್ಲೇ ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಬೆಟರ್ ನಮಸ್ಕಾರ ತಮ್ಮೆಲ್ಲರಿಗೂ. ಕೆಸೆಟ್ ಪರೀಕ್ಷೆಗೆ ಈಗ ಆಲ್ರೆಡಿ ಎಲ್ಲರೂ ಕೂಡ ತಯಾರಿ ನಡೆಸ್ತಾನೆ ಇರ್ತಿದ್ದೀರಾ. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕನಸನ್ನು ಕಾಣ್ತಕ್ಕಂಥವ್ರು ಅವ್ರಿಗೆ ಇದೊಂದು ಸುಸಂದರ್ಭ. ಹಾಗಾದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ಕೂಡ ನೋಡಿ. ಯಾಕೆಂದರೆ ಕೆಸೆಟ್ 2026ರಲ್ಲಿ ಅಧಿಸೂಚನೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಈಗ ಆಲ್ರೆಡಿ ಒಂದಿನ ಆಗಿದೆ. ಅಪ್ಲಿಕೇಶನ್ಗಳು ಕೂಡ ಏನಾಗಿದೆ, ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಏನಿದು ಕೆಸೆಟ್ ಅಂತಂದರೆ ಯಾರು ಅರ್ಜಿ ಹಾಕಬೇಕು, ಇದರಲ್ಲಿರ್ತಕ್ಕಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನು, ಪರೀಕ್ಷೆ ಯಾವ ರೀತಿಯಾಗಿರುತ್ತೆ, ಅರ್ಜಿ ಶುಲ್ಕ ಅಥವಾ ಫೀಸನ್ನು ನಾವು ಎಷ್ಟು ಕಟ್ಟಬೇಕು, ಯಾವ ವಿಷಯಗಳಲ್ಲಿ ನಾವು ಪರೀಕ್ಷೆಯನ್ನು ಬರೀಬಹುದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಕೂಡ ನಾನೇನು ಮಾಡ್ತೀನಿ ತಮ್ಮೆಲ್ಲರಿಗೂ ಈ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಕೆಸೆಟ್ ಅಂದರೆ ಏನು? KSET, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದನ್ನು ನಡೆಸ್ಕೊಡ್ತಾರೆ. ಇದರಲ್ಲಿ ನಮಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಇದು ಪರೀಕ್ಷೆ ಬಹಳ ಪ್ರಮುಖವಾಗಿದೆ. ಯಾಕಂದರೆ 2026 ಕೆಸೆಟ್ ಪರೀಕ್ಷೆನ KEA ಅವರು ಏನು ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಏನು ಮಾಡ್ತಾ ಇದ್ದಾರೆ, ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಯೂನಿವರ್ಸಿಟಿ ಆಫ್ ಮೈಸೂರು ಪೋರ್ಟಲಲ್ಲಿ KEA ಇಂದ ಏನಾಗಿದೆ, ಒಂದು ನೋಟಿಫಿಕೇಶನ್ ಅಂತಕ್ಕಂಥದ್ದು ರಿಲೀಸ್ ಆಗಿದೆ. ಅದರಲ್ಲಿ ಇನ್ ಡೀಟೇಲ್ ಆಗಿರ್ತಕ್ಕಂತಹ ಇನ್ಫಾರ್ಮೇಷನ್ಸು ಕೂಡ ತಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಹಾಗಿದ್ರೆ ಕೆಸೆಟ್ನ ಅತ್ಯಂತ ಪ್ರಮುಖ ದಿನಗಳು ಯಾವ್ಯಾವುದು? ಸೊ ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂತಹ ವಿಚಾರ ನೋಡಿ. ದಯವಿಟ್ಟು ತಾವೆಲ್ಲರೂ ಇದನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಅಥವಾ ತಮ್ಮ ಮೈಂಡಲ್ಲೇ ಬೇಕಿದ್ರೂ ಕೂಡ ಬರ್ಕೊಳ್ಳಿ. ಆಗಸ್ಟ್ 10th ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಕ್ಕಂತಹ ದಿನ ಈಗ ಆಲ್ರೆಡಿ 1 ಡೇ ಆಗಿದೆ. ಸೊ ಎರಡನೇದು ಹೇಳಬೇಕು ಅಂತ ಹೇಳಿದಾಗಿನ ಅಪ್ಲಿಕೇಶನ್ಸ್ ನೀವು ಸಬ್ಮಿಟ್ ಮಾಡೋಕ್ಕೆ ಕೊನೆಯ ದಿನ ಸೆಪ್ಟೆಂಬರ್ 5, 2026. ಸೊ ಅದೇ ರೀತಿಯಾಗಿ ನೀವು ಅರ್ಜಿನ ಸಾಧ್ಯವಾದಷ್ಟು ದಿನ ಕೊನೆವರೆಗೂ ಕೂಡ ಎಳ್ಕೊಂಡು ಹೋಗೋಕೆ ಹೋಗಬೇಡಿ. ನಾವು ಲಾಸ್ಟಿಗೆ ಹಾಕೋಣ ಅಂತಂತೇಳಿ. ಬೆಸ್ಟ್ ಈಸ್ ದ ಫಸ್ಟ್ ಸ್ಟೆಪ್. ಯು ಕ್ಯಾನ್ ಗೋ ಹೆಡ್ ರೈಟ್ ನೌ ಆ್ಯಂಡ್ ಆಲ್ಸೋ ಪುಟ್ ದ ಅಪ್ಲಿಕೇಶನನ್ನು ಹಾಕ್ಬಿಡಿ. 6ನೇ ತಾರೀಕು ಸೆಪ್ಟೆಂಬರ್ 6 ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡಿದ ನಂತರ ನೀವು ಫೀಯನ್ನು ಕಟ್ಟಬೇಕಾಗಿರುತ್ತೆ. ಪರೀಕ್ಷಾ ಶುಲ್ಕ ಅಂತ ಹೇಳಿ ಕರಿತೀವಲ್ಲ, ಅದನ್ನು ಕಟ್ಟಬೇಕಾಗಿರುತ್ತೆ. ಅದಕ್ಕೂ ಕೂಡ ಸಮಯಕ್ಕೆ ತಕ್ಕಂತೆ ಏನು ಮಾಡಿ ಅದನ್ನು ಕಟ್ಬಿಡಿ. ಸೊ 4ನೇದು ಬಂದು ಹಾಲ್ ಟಿಕೆಟನ್ನು ನಿಮ್ಗೆ ಏನು ಮಾಡ್ತಾರೆ, ರಿಲೀಸ್ ಮಾಡಿಕೊಡ್ತಾರೆ. 1 ಅಕ್ಟೋಬರ್ 2026 ಹಾಲ್ ಟಿಕೆಟನ್ನು ಏನು ಮಾಡ್ತಾರೆ, ನಿಮಗೆ ಪರೀಕ್ಷಾ ಕೇಂದ್ರ ಯಾವುದು, ಯಾವ ಸೆಂಟ್ರಲ್ ಇದೆ, ಅದ್ರದ್ದು ಡೇಟ್ ಯಾವುದು, ಅದ್ರ ಎಲ್ಲ ವಿಚಾರಗಳನ್ನು ಏನು ಮಾಡ್ಬೋದು, ನೀವು ತಿಳ್ಕೊಬೋದು. ಸೊ ಅದಾದ ನಂತರ ಲಾಸ್ಟ್ ಅಕ್ಟೋಬರ್ 11ನೇ ತಾರೀಕು ಅಂದರೆ ಭಾನುವಾರ ಪರೀಕ್ಷಾ ಸಮಯ ನಿಮಗೆ ಬೆಳಗ್ಗೆ 11 ಗಂಟೆ ಇರುತ್ತೆ. ಅಂದರೆ ಭಾನುವಾರ ದಿನ ನಿಮ್ಮ ಎಕ್ಸಾಮ್ಸ್ ಇರುತ್ತೆ. 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕನೂ ಕೂಡ ನಿಮ್ಮ ಎಕ್ಸಾಮ್ಸ್ಗಳು ಏನಾಗಿರುತ್ತೆ, ನಡೆಯುತ್ತೆ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ಈ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಯಾರ್ಯಾರು ಹಾಕಬಹುದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಸೊ ಯಾವುದೇ ಯೂನಿವರ್ಸಿಟಿಯಿಂದ ಮಾಸ್ಟರ್ ಡಿಗ್ರಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನನ್ನು ಪಡೆದಿರ್ತಕ್ಕಂಥದ್ದು, ಸರಿ ಸಮಾನವಾಗಿರ್ತಕ್ಕಂತಹ ಕ್ವಾಲಿಫಿಕೇಷನನ್ನು ಪಡೆದಿರ್ತಕ್ಕಂಥವ್ರು ಹಾಕ್ಬೋದು. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಇನ್ ದ ಸೆನ್ಸ್ ಆಫ್ ದಟ್ ದ ಜನರಲ್ ಮೆರಿಟ್ ಹೂ ಕಮ್ಸ್ ಅಂಡರ್ ಅವರಿಗೆ 55% ಎಲಿಜಿಬಿಲಿಟಿ ಇರಬೇಕು. ಅಂದರೆ 55% ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಿರಬೇಕು. ಸೊ SC ST ಮತ್ತು OBC ಅಥವಾ PWD ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ ಅಥವಾ ಥರ್ಡ್ ಜೆಂಡರ್ ಅವ್ರಿಗೆ 50% ಅಂತ ಹೇಳಿ ಕರಿತೀವಿ. ಅವ್ರಿಗೂ 50% ಕೂಡ ಪರ್ಸೆಂಟೇಜ್ಗಳ ಅಗತ್ಯ ಕಂಪಲ್ಸರಿ ಆಗಿದ್ದೇ ಇರುತ್ತೆ. ಸೊ PGಯ ಅಂತಿಮ ವರ್ಷದಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಅದೇ ರೀತಿಯಾಗಿ ನೋಟಿಫಿಕೇಷನಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಹಲವು ನಿಯಮಗಳಿವೆ. ಅದಕ್ಕೆ ನೀವೆಲ್ಲರೂ ಆ ನಿಯಮಗಳನ್ನು ಓದ್ಕೊಂಡು ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕಾಗಿರುತ್ತೆ ಅಂತಕ್ಕಂಥದ್ದು. ಇನ್ನೊಂದು
ಮುಖ್ಯ ವಿಷಯ ಏನಪ್ಪ ಅಂತೇಳಂತಂದರೆ ನಿಮಗೆ ವಯಸ್ಸು 50 ಆಗಿರಲಿ ವಯಸ್ಸು 80 ಆಗಿರಲಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಯಸ್ಸಿನ ಮಿತಿ ಇರುವುದಿಲ್ಲ ಅಂತಕ್ಕಂಥದ್ದು. ಅಪ್ಲಿಕೇಶನ್ ಫೀ ನೋಡ್ಬಿಡೋಣ ಇವಾಗ. ಅಪ್ಲಿಕೇಶನ್ ಫೀ ಯಾರಿಗೆ ಎಷ್ಟಿಟ್ಟು ಅಂತ ಹೇಳಿದಂಗಿನ ಜನರಲ್ ಕ್ಯಾಟಗರಿ 2A 2B 3A 3B ಮತ್ತು ಬೇರೆ ಬೇರೆ ಕ್ಯಾಸ್ಟ್ ಕ್ಯಾಡರ್ಸ್ಗಳಿಗೆ 750 ರುಪೀಸ್. ಕ್ಯಾಟಗರಿ 1 SC SCA SCB SCC ST ಅದೇ ರೀತಿಯಾಗಿ PWD ಇವ್ರಿಗೂ ಕೂಡ ಟ್ರಾನ್ಸ್ಜೆಂಡರ್ಸ್ಗಳಿಗೂ ಕೂಡ ಸೇರಿದರೆ 500 ರುಪೀಸ್ ಇರುತ್ತೆ. ಇದನ್ನು ಆನ್ಲೈನ್ ಮೂಲಕನೇ ಸಬ್ಮಿಟ್ ಮಾಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಆಫ್ಲೈನ್ ಪೇಮೆಂಟ್ ಸಿಸ್ಟಮ್ ಇಲ್ಲ. KCET ಮಾದರಿ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಪ್ಯಾಟ್ರನ್ ನೋಡ್ಕೊಂಡ್ಬಿಡೋಣ. ಇದರಲ್ಲಿ ಪ್ಯಾಟ್ರನ್ ನೋಡ್ಬೇಕಂದ್ರೆ ಪೇಪರ್ 1 ಎಲ್ಲರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಪೇಪರ್ 1 ದಟ್ ಈಸ್ ಅ ಜನರಲ್ ಪೇಪರ್ ಅಂತ ಹೇಳಿರುತ್ತೆ. ಸೊ ಇದರಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡು, ರಿಸರ್ಚ್ ಆಪ್ಟಿಟ್ಯೂಡು, ರೀಸನಿಂಗು, ಕಾಂಪ್ರಿಹೆನ್ಷನ್ನು, ಕಮ್ಯುನಿಕೇಷನ್ನು, ಡಾಟಾ ಇಂಟರ್ಪ್ರಿಟೇಷನ್ನು, ICT, ಹೈಯರ್ ಎಜುಕೇಷನ್, ಅದೇ ರೀತಿಯಾಗಿ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಜನರಲ್ ಪೇಪರ್ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 50 ಕ್ವಶನ್ಸ್ ಆ್ಯಂಡ್ ಇಟ್ ಕ್ಯಾರೀಸ್ ದ 100 ಮಾರ್ಕ್ಸ್. ಆ್ಯಂಡ್ ವೆನ್ ಕಮ್ ಟು ದ ಪಾರ್ಟ್ ಆಫ್ ಸೆಕೆಂಡ್ ಪೇಪರ್, ಎರಡನೇ ಪೇಪರಿಗೆ ಬರೋಣ. ಎರಡನೇ ಪೇಪರಲ್ಲಿ ನಿಮ್ಮದೇ ಆಗಿರ್ತಕ್ಕಂತಹ ಸಬ್ಜೆಕ್ಟು ಅಂದರೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ನಲ್ಲಿ ಏನು ಓದಿರ್ತೀರ ಅದೇ ಸಬ್ಜೆಕ್ಟ್ ಅನ್ನತಕ್ಕಂಥದ್ದು ಏನಾಗಿರುತ್ತೆ ಬಂದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸು. ಇದ್ರಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಏನಾಗಿರುತ್ತಪ್ಪ ಅಂತ ಹೇಳಿದಂಗಿನ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೊಟ್ಟು ಕ್ವಶನ್ಸ್ಗಳಿರ್ತವೆ. ಹಾಗಿದ್ರೆ ಟೋಟಲ್ ಆಗಿ 150 ಕ್ವಶನ್ಸು, 300 ಮಾರ್ಕ್ಸು. ಸೊ 3 ಗಂಟೆಗಳು ಕ್ವಶನ್ಸ್ಗಳಿರ್ತವೆ. ಓದೋಕ್ಕೆ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಎಷ್ಟು ಸಬ್ಜೆಕ್ಟ್ಗಳಿದ್ದಾವೆ ಅಂತ ತಿಳ್ಕೋಬೇಕು ಅಂತ ಹೇಳಿದಾಗಿನ ಟೋಟಲ್ KCETಲ್ಲಿ 37 ಸಬ್ಜೆಕ್ಟ್ಗಳಿವೆ. ಇದನ್ನು ನೀವು ನಮ್ಮ ನೋಟಿಫಿಕೇಷನ್ಸ್ಗಳಲ್ಲಿ ತಿಳ್ಕೊಬೋದಾಗಿರುತ್ತೆ ಅಂತಕ್ಕಂಥದ್ದು. ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಳನ್ನು ಹೇಳ್ಬಿಡ್ತೀನಿ ನಾನು, ನಿಮ್ಗೆ ನೆನ್ಪಿಟ್ಕೊಂಬಿಡಿ ಇನ್ನೊಂದು ಸರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಕ್ವಾಲಿಫೈಯಿಂಗ್ ಅಂತ ಹೇಳಂತಂದರೆ ಜನರಲ್ ಮೆರಿಟ್ ಇರ್ತಕ್ಕಂಥವ್ರು 40% ಅಂದರೆ ಕ್ವಾಲಿಫೈಡ್ ಓನ್ಲಿ. ಯು ಆರ್ ನಾಟ್ ಸೆಲೆಕ್ಟೆಡ್, ಓನ್ಲಿ ಕ್ವಾಲಿಫೈಯಿಂಗ್ ಆಗೋಕ್ಕೆ 40% ತೆಗಿಬೇಕು. ಸೊ ಅದೇ ರೀತಿಯಾಗಿ ರಿಸರ್ವ್ಡ್ ಕ್ಯಾಟಗರೀಸ್ಗೆ ರಿಸರ್ವ್ಡ್ ಕ್ಯಾಟಗರೀಸ್ ಹೇಳಿದ್ನಲ್ವ ಅವರು 35% ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳಿ ಕರಿತೀವಿ ನೋಟಿಫಿಕೇಷನ್ಗಳಿಗೆ ಸಂಬಂಧಪಟ್ಟಂಗೆ. ಸೊ ಕೇವಲ ಕ್ವಾಲಿಫೈಯಿಂಗಿಗೆ ಮಾತ್ರ ಮಾರ್ಕ್ಸ್ಗಳು ನೀವು ತೆಗಿಬಾರ್ದು ಅಥವಾ ಆಗಿರಬಾರ್ದು, ಅದಕ್ಕಿಂತನೂ ಜಾಸ್ತಿ ಇರಲೇಬೇಕು ಅಂತಕ್ಕಂಥದ್ದು. ಅಪ್ಲಿಕೇಶನ್ಸ್ಗಳನ್ನು ಹೇಗೆ ಹಾಕಬೇಕು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಲೈನಲ್ಲಿ ಹೇಳ್ಬಿಡ್ತೀನಿ. ಫಸ್ಟು ರಿಜಿಸ್ಟ್ರೇಷನ್ ಮಾಡಿ, ಅದಾದ ನಂತರ ಪರ್ಸನಲ್ ಡೀಟೇಲ್ಸ್ಗಳನ್ನೆಲ್ಲ ಕೊಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳನ್ನ ಹಾಕಿ, ನಿಮ್ಮ KCET ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ನೋಡ್ಕೊಳ್ಳಿ. ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಇವಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇಷ್ಟೇ KB ಇಷ್ಟೇ MBಯಲ್ಲಿ ಇರಬೇಕು ಅಂತಂತೇಳಿ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಪ್ರಕಾರ ನೀವು ಅದನ್ನು ಸೆಟ್ ಔಟ್ ಮಾಡ್ಕೋಬೇಕು. ಅಪ್ಲಿಕೇಶನಲ್ಲಿ ಆನ್ಲೈನ್ ಮುಖಾಂತರ ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಫೈನಲ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಅದಾದ ನಂತರ ಹ್ಯಾಪಿಯಾಗಿರಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಅಭ್ಯರ್ಥಿಗಳು ಯಾವ ತಪ್ಪುಗಳನ್ನು ಮಾಡಬಾರ್ದು, ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಂತಂದರೆ ಮೊದಲನೇದಾಗಿ ಕೊನೆ ದಿನದ ತನಕ ಅಪ್ಲಿಕೇಶನ್ಸ್ ತನಕನೂ ನೀವೇನು ಮಾಡಬಾರ್ದು ಕಾಯಬಾರ್ದು. ಎರಡನೇದು ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ, ಕ್ವಾಲಿಫಿಕೇಷನ್, ಸಬ್ಜೆಕ್ಟ್ ಡೀಟೇಲ್ಸ್ ಇವೆಲ್ಲದನ್ನು ಕೂಡ ಚೆನ್ನಾಗಿ ಏನು ಮಾಡ್ಕೋಬೇಕು ನೋಡ್ಕೋಬೇಕು. ಅಪ್ಲಿಕೇಶನ್ ಫೀ ಪೇಮೆಂಟು ಸಕ್ಸಸ್ಫುಲ್ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಖಂಡಿತವಾಗಿ ಖಚಿತಪಡಿಸಿಕೊಳ್ಳಲೇಬೇಕು. ಸೊ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಮತ್ತು ಪೇಮೆಂಟ್ ರಿಸಿಪ್ಟ್ ಸೇವ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಒಂದು ಸಿಸ್ಟಮ್ ಅಥವಾ ನಿಮ್ಮ ಫೋನ್ ಅಥವಾ ಇಮೇಲ್ಗೆ ಇದನ್ನು ಹಾಕ್ಕೊಳ್ಳಿ ಕಂಪಲ್ಸರಿಯಾಗಿ. ಹಾಲ್ ಟಿಕೆಟ್ ಬಂದ ನಂತರ ಅದನ್ನು ಕೂಡ ಎಕ್ಸಾಮಿನೇಷನ್ ಸೆಂಟ್ರಿಗೆ ವಿತಿನ್ ಟೈಮ್ ಒಳಗಡೆ ನೀವು ಹೋಗಿ ಏನು ಮಾಡ್ಕೋಬೇಕಾಗಿರುತ್ತೆ ಸೇರಬೇಕಾಗಿರುತ್ತೆ. ಸೊ ಇದಿಷ್ಟ ಆದ ನಂತರ ಪ್ರಿಪ್ರೇಷನ್ ಪ್ರತಿದಿನ ನೀವು 1 to 2 ಅವರ್ಸ್ ಓದ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು. ಸೊ ರಿವಿಷನ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಏನು ಮಾಡಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಮೆಸೇಜ್ ಹೇಳಬೇಕಂತಂದರೆ ನಿಮಗೆಲ್ಲರಿಗೂ ಕೂಡ ಈ ಸ್ಕ್ರೀನಲ್ಲಿ ಫೈನಲ್ ಸ್ಕ್ರೀನಲ್ಲಿ ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ಈ ಸ್ಕ್ರೀನನ್ನು ನೀವು ಫಾಲೋ ಅಪ್ ಮಾಡ್ಕೊಳ್ಳಿ ಕಂಪಲ್ಸರಿಯಾಗಿ. ಇಟ್ ವುಡ್ ಬಿ ಹೆಲ್ಪ್ಫುಲ್. ಸೊ ಈ ಎಲ್ಲ ವಿಷಯಗಳು ಈ ವಿಚಾರಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಯಾರ್ಯಾರು KCET ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಕಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ.